ನಮಸ್ಕಾರ ರೀ ಎಲ್ಲರಿಗೂ ಸುಪ್ರಭಾತ. ಇವತ್ತು ತಾರೀಕು 26/2/2025. ಇವತ್ತಿನ ದಿನ ವಿಶೇಷ ಏನಪ್ಪ ಅಂದರೆ ಶಿವರಾತ್ರಿ ಐತ್ರಿ. ಶಿವರಾತ್ರಿ ಐತಲ್ಲ, ಅದಕ್ಕೆ ಬೆಳಿಗ್ಗೆ 4:00ಗೆ ಎದ್ಬಿಟ್ಟೇನಿ ರೀ. ಎಲ್ಲ ಸ್ನಾನ ಮಾಡ್ಕೊಂಡು ಆಲ್ರೆಡಿ ನಾನು ರೆಡಿಯಾಗಿ ಕೂತಿದ್ದೀನಿ. ಇವತ್ತು SPYSS ಸಂಘ ವತಿಯಿಂದ ಶಿವಾಯ ನಮಸ್ಕಾರ ಹಾಕಲಿಕ್ಕೆ ನಾವು ಗದಗ್ನಲ್ಲಿರುವಂಥ ಪುಟ್ಟರಾಜ ಗವಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಶಿವ ನಮಸ್ಕಾರ ಹಾಕ್ತೀವಿ. ಬೇರೆ ಹಲವಾರು ಕಾರ್ಯಕ್ರಮ ಅದಾವ್ರಿ. ಬರ್ರಿ ತೋರಿಸ್ತೀನಿ ಏನೇನು ಇವತ್ತು ಅಲ್ಲಿ ಮಾಡ್ತೀವಂತ. ವಿಡಿಯೋ ಸ್ಟಾರ್ಟಿಂಗ್ಲಿಂತ ಎಂಡ್ ಮಠ ಮಿಸ್ ಮಾಡಿದೆ ನೋಡಿ. ಸ್ಟೇ ಟ್ಯೂನ್. ನೋಡ್ರಿ, ಈಗ ನಾವು ಗವಾಯಿ ಮಠಕ್ಕೆ ಮುಟ್ಟಿದ್ವಿ. ಗವಾಯಿ ಮಠ, ಪುಟ್ಟರಾಜ ಗವಾಯಿ ಮಠ ಏನೈತೆ ಅದ್ರ ಬಾಜುದಾಗ ಒಂದು ಹಾಲ್ ಖಾಲಿ ಇತ್ತು. ಆ ಹಾಲ್ ನಮ್ಗೆ ಅಲಾಟ್ ಮಾಡಿದ್ರು. ಅಲ್ಲಿ ನಾವು ಹೋದ ತಕ್ಷಣ ಪೂಜೆ ಗೀಜೆ ಎಲ್ಲ ಫೋಟೋ ಇಟ್ಟು ಹಾರ ಅಲಂಕಾರ ಎಲ್ಲ ಮಾಡಿ ದೀಪ ಹಚ್ಚಿ ಅಗ್ನಿಹೋತ್ರ ಪಾಠ್ಯವನ್ನು ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿದ್ವಿ ರೀ. ಅಗ್ನಿಹೋತ್ರ ಎಲ್ಲ ಮಂತ್ರವನ್ನು ಹೇಳಿ ಶಿವ ನಮಸ್ಕಾರ ಮಾಡ್ತಾಯಿದ್ವಿ. ಶಿವ ನಮಸ್ಕಾರ ಬಗ್ಗೆ ಒಂದು ಡೀಟೇಲ್ಡಾಗಿ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ನ ಹಾಕಿದ್ದೀನಿ ರೀ. ಅಲ್ಲಿ ನೀವು ನೋಡ್ಕೋಬೋದು. ಶಿವಾಯ ನಮಸ್ಕಾರ ಅಂದರೆ ಇದ್ರಾಗ ಮೊದಲು ದಕ್ಷಿಣ ನಮಸ್ಕಾರ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಹೇಳುತ್ತೇವೆ ರೀ. ಮತ್ತು ಅದಾದಮೇಲೆ ಪೂರ್ವ ನಮಸ್ಕಾರ, ಉತ್ತರ ನಮಸ್ಕಾರ, ಪಶ್ಚಿಮ ನಮಸ್ಕಾರ. ಅದಾದಮೇಲೆ ಅಧೋಮುಖ ವಜ್ರಾಸನ, ಅಧೋಮುಖ ಸ್ವಾನಾಸನ, ಇದೇ ರೀತಿ ಸ್ಟೆಪ್ಸ್ ಬರ್ತಾವ್ರಿ. 9 ಸೆಟ್ ಕಂಪ್ಲೀಟಾಗಿ ಹಾಕಿದ್ವಿ ರೀ. ಇವತ್ತಿನ ಶಿವ ನಮಸ್ಕಾರ ಹಾಕಲಿಕ್ಕೆ ಗದಗ ಬೆಟಗೇರಿ ಶಾಖೆ ಯಂತ್ರ ಎಲ್ಲ ಅಣ್ಣಂದರು ಅಕ್ಕಂದರು ಎಲ್ಲ ದೊಡ್ಡ ಸಂಖ್ಯೆದಾಗ ಬಂದಿದ್ರಿ. ಆಲ್ಮೋಸ್ಟ್ ಒಂದು 100-125 ಇದ್ರು ಎಲ್ಲರೂ ಸೇರಿ ನಾವು. ಎಲ್ಲರೂ ಒಟ್ಟಾಗಿ ಕೂಡಿ ಓಂ ನಮಃ ಶಿವಾಯ ಅಂತ ಅಂದ್ರೆ ಒಂದು ಪರಿ ಖುಷಿ ಆಗ್ತಾಯಿತ್ತು. ಜೊತೆಗೆ 9 ಸೆಟ್ ಅಂದರೆ ಬೆವರು ಕೂಡ ಇಳಿತ್ರಿ ಇಲ್ಲೆಲ್ಲ ಮುಗಿದ್ರಾಗ. 9 ಸೆಟ್ ಎಲ್ಲರೂ ಮಾಡಿದ್ವಿ. 9 ಸೆಟ್ ಎಲ್ಲ ನಮಸ್ಕಾರ ಮಾಡಾದ್ಮೇಲೆ ಒಬ್ರು ಅಕ್ಕಂದ್ರೆ ಅಮೃತ ವಚನ ಹೇಳಿದರು, ಒಬ್ಬರು ಪಂಚಾಂಗ ಪಠಣೆಯನ್ನು ಮಾಡಿದರು, ಮತ್ತು ಒಬ್ರು ಅಕ್ಕರು ಭಕ್ತಿಗೀತೆ ಹಾಡಿಕೊಟ್ರಿ. ಅದಾದಮೇಲೆ ಒಬ್ರು ಅಕ್ಕರು ಶಿವರಾತ್ರಿ ಬಗ್ಗೆ ಎಲ್ಲ ನಮಗೆ ಮಾಹಿತಿ ತಿಳಿಸಿದರು. ಭಾಳ ಒಳ್ಳೆ ರೀತಿಯಿಂದ ತಿಳಿಸಿದ್ರಿ ಅಕ್ಕರು. ಮತ್ತು ಕಂಠಿಮಠ ಸರ್ ಅವರು SPYSS ಸಂಘದ ಬಗ್ಗೆ ಮಾಹಿತಿ ಕೊಟ್ಟರು. ಅದಾದಮೇಲೆ ಭಜನೆ ಮಾಡಿದ್ವಿ. ಭಜನೆ ಆದಮೇಲೆ ಪ್ರಸಾದದಾಗ ನೋಡ್ರಿ ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು ಮತ್ತು ಇವೆಲ್ಲ ಪ್ರಸಾದದಾಗ ನಮಗೆ ಕೊಟ್ಟಿದ್ರಿ. ಖರ್ಜೂರ ಹಣ್ಣನ್ನು ಕೊಟ್ಟಿದ್ದರು. ಪ್ರಸಾದ ತೊಗೊಂಡ್ವಿ. ಪ್ರಸಾದ ಎಲ್ಲ ತೊಗೊಂಡಾದ್ಮೇಲೆ ಮತ್ತು ಅಲ್ಲೇ ಕೆಲವೊಂದಿಷ್ಟು ನಿಮಿಷ ನಾವು ಪ್ರಸಾದ ತೊಗೊಳೋದಕ್ಕಿಂತ ಮುಂಚೆನೇ ಅದಕ್ಕೆ ಅಮೃತಾಸನ ಅಂತ ನೋಡ್ರಿ. ಎಲ್ಲ ಬಾಡಿ ಇಷ್ಟತನ ಶಿವ ನಮಸ್ಕಾರ ಮಾಡ್ದು ಅಂದಿರ್ತೈತಲ್ಲ, ಅದಕ್ಕೆ ಅಮೃತಾಸನ ಅಂತಾರೆ. ಅದನ್ನು ಮಾಡಿದ್ವಿ. ಬಾಡಿ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಇವೆಲ್ಲ ಶಿವ ನಮಸ್ಕಾರ ನೋಡ್ರಿ ಭಾಳ ಒಳ್ಳೇದಿರ್ತೈತಿ. ಅದು ಎಲ್ಲರೂ ಒಟ್ಟಾಗಿ ಕೂಡಿ ಮಾಡ್ತೀವಿ ನೋಡ್ರಿ. ಅದು ಒಂದು ಆನಂದನ ಬೇರೆ ಇರ್ತೈತಿ ರೀ. ಇಷ್ಟು ದಿನ ಎಲ್ಲರೂ ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದು ಎಲ್ಲರೂ ಒಟ್ಟಾಗಿ ಶಿವಾಯ ನಮಸ್ಕಾರ ಹಾಕ್ತಾಯಿದ್ವಿ ನೋಡ್ರಿ. ಅದು ಒಂದು ಖುಷಿನೇ ಬೇರೆ ಇತ್ತು. ಯಾಕಂದ್ರೆ ನಾವು ಮನ್ಯಾಗ ಮಕ್ಕೊಂಡಾಗ ಯಾವಾಗ 4ಕ್ಕೆ ಕೇಳಬೇಕು, ಯಾವಾಗ ಇವೆಲ್ಲ ಕೆಲಸ ಮಾಡಬೇಕು. ಅದಕ್ಕೆ ನಾವು ಬೆಳಿಗ್ಗೆ ಎಷ್ಟು ಲಘುನ ಕರೆದ್ರೂ ಹೋಗಿರ್ತೀವಿ ರೀ. ಯಾಕಂದ್ರೆ ನಮ್ಮ ಕೆಲಸ ಟೈಮ್ನಾಗ ನಾವು ಕೆಲಸ ಬಿಟ್ಟು ಬೇರೆ ಟೈಮ್ ಕೊಡ್ಲಿಕ್ಕೆ ನಮ್ಗೆ ಆಗಂಗಿಲ್ಲ ರೀ. ಅದಕ್ಕೆ ಬೆಳಿಗ್ಗೆ ಏನೋ ಕಾರ್ಯಕ್ರಮ ಇದ್ದರೂ ನಾನು ಎಲ್ಲ ಕಾರ್ಯಕ್ರಮಕ್ಕೂ ಹೋಗಿರ್ತೀನಿ ರೀ. ಅದರ ಪಾಲ್ಗಳು ಅಟೆಂಡ್ ಮಾಡಿರ್ತೀನಿ, ಎಲ್ಲ ಪಾಲ್ಗೊಂಡಿರ್ತೀನಿ. ಎಲ್ಲ ರೀತಿ ಅವತ್ತು ಕಾರ್ಯಕ್ರಮ ಬಹಳ ಸುಲಭವಾಗತ್ತೆ ರೀ. ಯಾಕಂದ್ರೆ ಎಲ್ಲರೂ ಒಂದೊಂದೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ ರೀ. ಹಾಗಾಗಿ ಕಾರ್ಯ ಏನಿರ್ತದೆ ನೋಡ್ರಿ, ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗ್ತಾವೆ ರೀ. ಇದನ್ನೆಲ್ಲ ಇಲ್ಲಿ ನಾವು ಮುಗಿಸ್ಕೊಂಡ್ವಿ ನೋಡ್ರಿ. ಇಲ್ಲಿ ಅಕ್ಕಾರು ಒಬ್ಬರು ಇದು ಭಕ್ತಿ ಹಾಡಿದ್ರು. ಅದಾದಮೇಲೆ ಮತ್ತು ಅಮೃತ ವಚನ ಮತ್ತು ಅವೆಲ್ಲ ಅದು. ಮತ್ತು ನಾವು ಮಠದಾಗ ಹೋಗಿದ್ವಿ ರೀ. ಮಠದಾಗೂ ಅಲ್ಲಿ ಒಂದು ಭಜನೆ ಮಾಡಿದ್ವಿ. ಭಜನೆ ಅಲ್ಲಿ ಎಲ್ಲ ಕೂತ್ಕೊಂಡು ಭಜನೆ ಮಾಡಿದ್ವಿ. ಅಲ್ಲಿಂದ ಮತ್ತು ಬಂದಾದಮೇಲೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡಿವಿ ರೀ. ನೋಡ್ರಿ, ಇದ್ರಾಗಿನೂ ಸ್ವಲ್ಪ ಜನ ಹೋಗಿಬಿಟ್ಟಿದ್ರಿ ಅಲ್ಲೇ. ಎಲ್ಲರೂ ಗ್ರೂಪ್ ಫೋಟೋ ತೊಗೊಂಡ್ರಿ. ಮತ್ತು ಅದಾದಮೇಲೆ ತಮ್ಮ ಮನೆಗೆ ಎಲ್ಲರೂ ಪ್ರಸ್ಥಾನ ಮಾಡಿದ್ವಿ. ನಮ್ಮ ಮನೆ ಕಡೆ ಹೋಗಿ ಮತ್ತು ನಾನು ಶಿವನ ಗುಡಿಗೆ ಹೋಗಿದ್ರಿ. ಅಲ್ಲೆಲ್ಲ ಪ್ರಸಾದ ತೊಗೊಂಡು ಶಿವರಾತ್ರಿ ದಿನ ನಂದು ಈ ರೀತಿ ಹೋಯ್ತು. ನಿಮ್ದು ಹೆಂಗೆ ಶಿವರಾತ್ರಿ ದಿನ ಹೋಯ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು.